ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. S-400ನ ಹೊಸ ಸ್ಕ್ವಾಡ್ರನ್ಗಳು. ಸ್ನೇಹಿತರೆ, ಭಾರತದ ವಾಯುರಕ್ಷಣಾ ವ್ಯವಸ್ಥೆ ಇನ್ನೂ ಶಕ್ತಿಶಾಲಿಯಾಗಲು ಹೊರಟಿದೆ. ರಕ್ಷಣಾ ಸ್ವಾಧೀನ ಮಂಡಳಿ ಅಂದರೆ DAC ಇತ್ತೀಚೆಗೆ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ರಷ್ಯಾದ S-400 ಟ್ರಯಂಫ್ ವಾಯುರಕ್ಷಣಾ ವ್ಯವಸ್ಥೆಯ 5 ಹೊಸ ಸ್ಕ್ವಾಡ್ರನ್ಗಳನ್ನು ಖರೀದಿಸಲು ಒಪ್ಪಿಗೆ ನೀಡಿದೆ. ಆದರೆ ಇದು ಸಾಮಾನ್ಯ ಖರೀದಿಯಲ್ಲ. ಈ ಹೊಸ ಯೂನಿಟ್ಗಳು ಮೊದಲಿನ S-400 ಬ್ಯಾಟರಿಗಳಿಗಿಂತ ತುಂಬ ಮುಂದುವರಿದ ತಂತ್ರಜ್ಞಾನದಿಂದ ತುಂಬಿರಲಿವೆ. ಈ ಅಪ್ಗ್ರೇಡ್ಗಳ ಹಿಂದಿರುವ ಪ್ರೇರಣೆ ಏನು ಗೊತ್ತಾ? ಇತ್ತೀಚಿನ ಆಪರೇಷನ್ ಸಿಂಧೂರ್ ಸೇರಿದಂತೆ ಆಧುನಿಕ ಯುದ್ಧಭೂಮಿಯಲ್ಲಿ ಕಂಡುಬಂದ ಅನುಭವಗಳು. ಅದರಿಂದ ಕಲಿತ ಪಾಠಗಳನ್ನು ನೇರವಾಗಿ ಈ ಅಪ್ಗ್ರೇಡ್ಗಳಲ್ಲಿ ಅಳವಡಿಸಲಾಗಿದೆ. ಮೊದಲು ಮಾತನಾಡೋಣ ಡ್ರೋನ್ ಬೆದರಿಕೆ. ಇಂದಿನ ಯುದ್ಧದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಸ್ನೇಹಿತರೆ. ಶತ್ರುಗಳು ನೂರಾರು ಅಗ್ಗದ ಡ್ರೋನ್ಗಳನ್ನು ಒಮ್ಮೆಗೆ ಕಳಿಸಿಬಿಡುತ್ತಾರೆ. ಇದನ್ನು ಡ್ರೋನ್ ಸ್ವಾರ್ಮ್ ಎಂದು ಕರೆಯುತ್ತಾರೆ. ಒಂದು ಡ್ರೋನ್ನ ಬೆಲೆ ಕೆಲವು ಲಕ್ಷಗಳು ಮಾತ್ರ. ಆದರೆ ಅದನ್ನು ಹೊಡೆದುರುಳಿಸಲು S-400 ಬಳಸುವ ದೊಡ್ಡ ಕ್ಷಿಪಣಿ, ಅದರ ಬೆಲೆ ಹಲವಾರು ಕೋಟಿ ರೂಪಾಯಿಗಳು. ಇದು ಅತ್ಯಂತ ದುಬಾರಿ ಆಟ ಆಗುತ್ತದೆ ಅಲ್ಲವೇ? ಈ ಅಸಮತೋಲನವನ್ನು ಸರಿಪಡಿಸಲು ಹೊಸ S-400 ಬ್ಯಾಟರಿಗಳಲ್ಲಿ 9M96E ಮತ್ತು 9M96E2 ಎಂಬ ಹೊಸ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಅಳವಡಿಸಲಾಗುತ್ತಿದೆ. 9M96E ಅದರ ರೇಂಜ್ 40 ಕಿಲೋಮೀಟರ್, 9M96E2 ರೇಂಜ್ 120 ಕಿಲೋಮೀಟರ್. ಇವು ಗಾತ್ರದಲ್ಲಿ ಚಿಕ್ಕವು, ಆದರೆ ಚುರುಕು ಮತ್ತು ನಿಖರ. ಅತ್ಯಂತ ಮುಖ್ಯವಾದ ವಿಷಯ ಏನೆಂದರೆ ಒಂದೇ ಲಾಂಚ್ ಕ್ಯಾನಿಸ್ಟರ್ನಲ್ಲಿ 4 ಕ್ಷಿಪಣಿಗಳನ್ನು ತುಂಬಬಹುದು. ಅಂದರೆ ಮ್ಯಾಗ್ಝೈನ್ ಕೆಪಾಸಿಟಿ ಗಣನೀಯವಾಗಿ ಹೆಚ್ಚಾಗುತ್ತದೆ. ಡ್ರೋನ್ ಗುಂಪು ಬಂದರೂ ಒಂದೇ ಸಮಯದಲ್ಲಿ ಅನೇಕ ಡ್ರೋನ್ಗಳನ್ನು ನಾಶ ಮಾಡಬಹುದು. ಅದು ದೊಡ್ಡ ದೀರ್ಘ ಶ್ರೇಣಿಯ ಕ್ಷಿಪಣಿಗಳನ್ನು ವ್ಯರ್ಥ ಮಾಡದೆ. ಇನ್ನು ಮಾತನಾಡೋಣ ಪನ್ಸೀರ್ S-1Mನ ಬಗ್ಗೆ. S-400 ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅದರ ಮೇಲೆಯೇ ದಾಳಿ ಆದರೆ ಶತ್ರುಗಳ ಕ್ರೂಸ್ ಕ್ಷಿಪಣಿಗಳು ಅಥವಾ ಕಡಿಮೆ ಎತ್ತರದಲ್ಲಿ ಹಾರುವ ಬೆದರಿಕೆಗಳನ್ನು ನೇರವಾಗಿ S-400 ರೆಡಾರ್ ಮತ್ತು ಕಮಾಂಡ್ ಪೋಸ್ಟ್ಗಳ ಮೇಲೆ ತಿರುಗಿಸಿದರೆ ಏನು ಮಾಡುವುದು? ಅದಕ್ಕಾಗಿ ರಷ್ಯಾದ ಪನ್ಸೀರ್ S-1M ಸಿಸ್ಟಮನ್ನು S-400 ಬ್ಯಾಟರಿಗಳ ಅಂಗರಕ್ಷಕನಾಗಿ ನಿಯೋಜಿಸುವ ಯೋಜನೆ ಇದೆ. ಪನ್ಸೀರ್ S-1M 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗುರಿ ಹೊಡೆಯಬಲ್ಲದು. ಅಷ್ಟೇ ಅಲ್ಲ, ನಿಮಿಷಕ್ಕೆ 5000 ರೌಂಡ್ ಹಾರಿಸಬಲ್ಲ ಅವಳಿ 30mm ಕೆನಾನ್ಗಳು ಕೂಡ ಇವೆ. ಇದು S-400 ಸ್ಥಳದ ಸುತ್ತ ಒಂದು ಗಟ್ಟಿಯಾದ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ. ಇದರ ಅರ್ಥ ಏನೆಂದರೆ S-400 ದೂರದ ಗುರಿಗಳನ್ನು ನಾಶ ಮಾಡುತ್ತದೆ. ಪನ್ಸೀರ್ S-1M ಹತ್ತಿರ ಬಂದ ಬೆದರಿಕೆಗಳನ್ನು ನಾಶ ಮಾಡುತ್ತದೆ. ಇದು ನಿಜವಾದ ಮಲ್ಟಿ ಲೇಯರ್ಡ್ ರಕ್ಷಣಾ ಜಾಲ. ಈಗ ಬರೋಣ ಅತ್ಯಂತ ರೋಮಾಂಚಕ ವಿಷಯಕ್ಕೆ, S-500 ತಂತ್ರಜ್ಞಾನ. ರಷ್ಯಾದ S-500 ಪ್ರೊಮೋಥಿಯಸ್ ಸಿಸ್ಟಮ್ಗಳನ್ನು ವಿದೇಶಕ್ಕೆ ರಫ್ತು ಮಾಡಲ್ಪಡುವುದಿಲ್ಲ. ಅದು ರಷ್ಯಾದ ಅತ್ಯಂತ ರಹಸ್ಯ ಶಸ್ತ್ರ. ಆದರೆ S-500ನಲ್ಲಿ ಬಳಸಲಾಗುವ ಅದ್ಭುತ ಆಲ್ಗೊರಿಥಮ್ಸ್, ರೆಡಾರ್ ಪ್ರೊಸೆಸಿಂಗ್ ಶಕ್ತಿ ಮತ್ತು ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಇವನ್ನು ಭಾರತದ ಹೊಸ S-400 ಯೂನಿಟ್ಗಳಿಗೆ ಅಳವಡಿಸಲಾಗುತ್ತಿದೆ. ಇದೊಂದು ಅಸಾಧಾರಣ ಟೆಕ್ನಾಲಜಿ ಟ್ರಾನ್ಸ್ಫರ್. ಈ ಅಪ್ಗ್ರೇಡ್ಗಳಿಂದ ಅತ್ಯಂತ ಪ್ರಯೋಜನ ಪಡೆಯುವ ಸಾಧನ 91N6E ಬಿಗ್ ಬರ್ಡ್ ಪೆನೋರಾಮಿಕ್ ರೆಡಾರ್. ಇದರ ಮೂಲ ಡಿಟೆಕ್ಷನ್ ರೇಂಜ್ ಈಗಾಗಲೇ 600 ಕಿಲೋಮೀಟರ್. ಆದರೆ S-500 ಸಾಫ್ಟ್ವೇರ್ ಪ್ಯಾಚಸ್ನ ಮೂಲಕ ಇದರ ಟಾರ್ಗೆಟ್
ಡಿಸ್ಕ್ರಿಮಿನೇಷನ್ ಅಂದರೆ ಗುರಿಗಳನ್ನು ಗುರುತಿಸುವ ಸಾಮರ್ಥ್ಯ ಅಭೂತಪೂರ್ವ ಮಟ್ಟಕ್ಕೆ ಏರಲಿದೆ. ನಿಧಾನವಾಗಿ ಹಾರುವ ಮೈಕ್ರೋ ಡ್ರೋನ್ಸ್ ಆಗಲಿ ಅಥವಾ ಅತ್ಯಂತ ವೇಗವಾಗಿ ಚಲಿಸುವ ಸ್ಟೆಲ್ತ್ ಫೈಟರ್ ಜೆಟ್ಗಳಾಗಲಿ ಎಲ್ಲದರ ನಿಖರ ಸಿಗ್ನೇಚರ್ಗಳನ್ನು ಎಲೆಕ್ಟ್ರಾನಿಕ್ ಜಾಮಿಂಗ್ ಮತ್ತು ಗ್ರೌಂಡ್ ಕ್ಲಟ್ಟರ್ ಮಧ್ಯೆಯೂ ಬೇರ್ಪಡಿಸಿ ಗುರುತಿಸಬಹುದು. ಅಂದರೆ ಶತ್ರು ಎಷ್ಟೇ ಮರೆಮಾಚಿ ಬಂದರೂ ಬಿಗ್ ಬರ್ಡ್ ರೆಡಾರ್ನ ಕಣ್ಣಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಸ್ನೇಹಿತರೆ, ಕೊನೆಯದಾಗಿ ಎವ್ಯಾಕ್ಸ್ ಇಂಟಿಗ್ರೇಷನ್ ಬಗ್ಗೆ ಮಾತನಾಡೋಣ. ಭಾರತೀಯ ವಾಯುಪಡೆ ಈಗ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ಹಾಕಿಕೊಂಡಿದೆ. S-400 ಬ್ಯಾಟರಿಗಳನ್ನು ನೇರವಾಗಿ ನಮ್ಮ ಎವ್ಯಾಕ್ಸ್ ವಿಮಾನಗಳೊಂದಿಗೆ ಜೋಡಿಸುವುದು ರಿಯಲ್ ಟೈಮ್ ಡೇಟಾ ಲಿಂಕ್ನ ಮೂಲಕ. ನಮ್ಮ ಸ್ವದೇಶಿ ನೇತ್ರ MK-1A ಎವ್ಯಾಕ್ಸ್ 450 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 240 ಡಿಗ್ರಿ ರೆಡಾರ್ ವ್ಯೂವನ್ನು ಹೊಂದಿದೆ. ಮುಂದೆ ಬರಲಿರುವ ಏರ್ಬಸ್ A321 ಆಧಾರಿತ ನೇತ್ರ MK2 300 ಡಿಗ್ರಿ ಕವರೇಜ್ ನೀಡಲಿವೆ. ಇವು ಆಕಾಶದಲ್ಲಿ ತೇಲುತ್ತಾ ನೆಲದ ಮೇಲಿನ S-400 ಬ್ಯಾಟರಿಗಳಿಗೆ ಗುರಿಯ ಮಾಹಿತಿಯನ್ನು ರವಾನಿಸುತ್ತವೆ. ಇದರ ಅಸಲಿ ಶಕ್ತಿ ಏನೆಂದರೆ ಓವರ್ ದ ಹಾರಿಜಾನ್ ಎಂಗೇಜ್ಮೆಂಟ್, ಅಂದರೆ ಪರ್ವತಗಳ ಹಿಂದೆ ಅಡಗಿರುವ ಗುರಿಗಳನ್ನು ಅಥವಾ ನೆಲದ ರೆಡಾರ್ಗಳಿಗೆ ಕಾಣಿಸದ ಕಡಿಮೆ ಎತ್ತರದಲ್ಲಿ ಹಾರುವ ಕ್ಷಿಪಣಿಗಳನ್ನು ಕೂಡ S-400 ನಾಶ ಮಾಡಬಲ್ಲದು. ಏಕೆಂದರೆ ನೇತ್ರ ಎವ್ಯಾಕ್ಸ್ ಆಕಾಶದಿಂದ ಗುರಿಯನ್ನು ತೋರಿಸುತ್ತದೆ. ಇದರಿಂದ ಬ್ಲೈಂಡ್ ಸ್ಪಾಟ್ಸ್ಗಳು ಇಲ್ಲವಾಗುತ್ತವೆ, ರಿಯಾಕ್ಷನ್ ಟೈಮ್ ಕಡಿಮೆಯಾಗುತ್ತದೆ ಮತ್ತು ಇಂಟರ್ಸೆಪ್ಷನ್ ಯಶಸ್ಸಿನ ಸಾಧ್ಯತೆ ಗಣನೀಯವಾಗಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇದನ್ನು ಒಟ್ಟಾಗಿ ನೋಡಿದಾಗ ಅರ್ಥವಾಗುತ್ತದೆ, ಭಾರತ ಕೇವಲ S-400ಗಳನ್ನು ಖರೀದಿಸುತ್ತಿಲ್ಲ. ಭಾರತ S-500 ತಂತ್ರಜ್ಞಾನ, ಪನ್ಸಿರ್ S-1M ರಕ್ಷಣೆ, ಸ್ವದೇಶಿ ಎವ್ಯಾಕ್ಸ್ ಸಂಯೋಜನೆ ಮತ್ತು ಆ್ಯಂಟಿ ಡ್ರೋನ್ ಸಾಮರ್ಥ್ಯ ಎಲ್ಲವನ್ನೂ ಒಂದೇ ಪ್ಯಾಕೇಜ್ನಲ್ಲಿ ತರುತ್ತಿದೆ. ಭಾರತದ ಆಕಾಶ ಇನ್ನು ಮತ್ತಷ್ಟು ಸುರಕ್ಷಿತ ಮತ್ತು ಮತ್ತಷ್ಟು ಶಕ್ತಿಶಾಲಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.